ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಯೂಟ್ಯೂಬ್ ಚಾನಲ್. ಗೈಸ್, ಬಿಗ್ ಬಾಸ್ ಕಡೆಯಿಂದ ಮೊದಲೇ ಪ್ರೊಮೋ ಬಿಟ್ಟಿದ್ದಾರೆ. ಸೊ ಈ ಪ್ರೊಮೋ ರಿವ್ಯೂ ಮಾಡ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊ ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ಇವಾಗ ರಿವ್ಯೂ ಮಾಡ್ಕೊಂಬರೋಣ. ಈ ವಾರ ಫುಲ್ಲು ನಮಗೆ ನೋಡ್ತಾ ಇರೋದು ಏನು ಕಾಣಿಸ್ತಾ ಇರೋದು ಏನು ಅಂತಂದರೆ ಲೈಕ್ ಪ್ರಮೋಷನ್ ವೀಕ್ ಅಂತ ಅನ್ನಿಸ್ತಾ ಇದೆ. ಸೊ ಎಲ್ಲ ಒಂದು ಸೀರಿಯಲ್ ತಂಡ ಆ್ಯಂಡ್ ಲೈಕ್ ಈಗ ಮಜಾ ಟಾಕೀಸ್ ಅವ್ರ ತಂಡ ಕೂಡ ಬಂದಿದೆ ಬಿಗ್ ಬಾಸ್ ಮನೆಗೆ ಅಂತಲೇ ಹೇಳ್ಬೋದು. ಸೊ ಗೈಸ್, ಒಳ್ಳೆ ಮಜಾ ಟಾಕೀಸ್ ನನಗೂ ಪರ್ಸನಲ್ ಆಗಿ ಇಷ್ಟ. ಆ್ಯಕ್ಚುಲಿ ನಿಮಗೆ ಇಷ್ಟನ ಇಲ್ವಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಒಟ್ಟಿನಲ್ಲಿ ಬಿಗ್ ಬಾಸ್ ಮುಗಿದ್ಮೇಲೆ ನೆಕ್ಸ್ಟ್ ಏನಪ್ಪ ಅಂತ ನೋಡ್ತಾ ಇರೋರಿಗೆ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಮಜಾ ಟಾಕೀಸ್ ಪಕ್ಕಾ ಒಂದು ಎಂಟರ್ಟೈನ್ಮೆಂಟ್ ಶೋ ಆಗಿ ಹೊರಬರುತ್ತೆ ಅಂತಲೇ ಹೇಳ್ಬೋದು. ನಿಮಗೆ ಆಲ್ರೆಡಿ ಗೊತ್ತೇ ಇದೆ, ಲೈಕ್ ಕಳೆದ ಒಂದು 7-8 ವರ್ಷಗಳ ಕಾಲ ಮಜಾ ಟಾಕೀಸ್ ಹೆಂಗೆ ನಮಗೆ ಎಂಟರ್ಟೈನ್ಮೆಂಟ್ ಕೊಡ್ತು ಅಂತ. ಸೊ ಆ್ಯಂಡ್ ಇವತ್ತಿನ ಪ್ರೋಮೋದಲ್ಲಿ ನೋಡ್ತಾ ಇದ್ರೆ ಲೈಕ್ ಇವರು ಸುಜನ್ ಲೋಕೇಶ್ ಅವ್ರು ಕಾಣಿಸ್ತಾ ಇಲ್ಲ ಇಲ್ಲಿ ಪ್ರೋಮೋದಲ್ಲಿ. ಅವ್ರು ಯಾಕೆ ಬಂದಿಲ್ವೋ ಗೊತ್ತಾಗ್ತಾ ಇಲ್ಲ. ಸೊ ಗೈಸ್, ಇನ್ನೊಂದೇನಪ್ಪ ಅಂತಂದ್ರೆ ಆ್ಯಕ್ಚುಲಿ ಇವರು ಪ್ರಮೋಷನ್ಸ್ ಮಾಡ್ಕೊಳ್ಳೋಕ್ಕೆ ಬೇರೆ ವೀಕ್ಗಳು ಇಲ್ವಾ ಅಂತಲೇ ಅನಿಸ್ತಾ ಇದೆ. ಒಬ್ಬರನ್ನ ಒಂದೊಂದು ವೀಕಲ್ಲಿ ಕರೆಸ್ಬೋದಾಗಿತ್ತು, ಒಂದು ಎಪಿಸೋಡಲ್ಲಿ ಮಾತ್ರನೇ ನಾನು ಹೇಳ್ತಾ ಇರೋದು. ಬಟ್ ಈಗ ಕಂಟಿನ್ಯೂಸ್ ಆಗಿ ಕರೆಸ್ತಾ ಇರೋದು. ಫಿನಾಲೆ ವೀಕಿನ ಚಾರ್ಮೇ ಇಲ್ಲ ಗುರು. ಆ್ಯಕ್ಚುಲಿ ಲಾಸ್ಟ್ ವೀಕ್ ಫಿನಾಲೆ ವೀಕ್ ಬರ್ತಾ ಇದ್ರೆ ಎಷ್ಟು ಖಾಲಿ ಅಂದರೆ ಏನೋ ಒಂಥರ ಖುಷಿ ಆಗ್ತಾ ಇತ್ತು, ಏನೋ ಒಂದು ಕಡೆ ದುಃಖ, ಏನೋ ಒಂದು ಕಡೆ ಎಂಟರ್ಟೈನ್ಮೆಂಟ್ ಅನ್ನೋದಿತ್ತು ಗೊತ್ತಾ. ಸೊ ತುಂಬ ಕಡಿಮೆ ಆಗ್ತಾ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಈ ವೀಕಲ್ಲಂತೂ ಏನೂ ಇಲ್ಲ ಗೈಸ್. ಸೊ ನಿಮಗೆ ಅನಿಸೋದು ಎಣ್ಣೆ ಎಪಿಸೋಡ್ ನೋಡಿ ನಂಗೆ ಲಿಟ್ರಲಿ ನನಗೆ ಅವ್ರನ್ನ ಗುರೂಜಿ ಅವ್ರೊಬ್ಬರನ್ನ ಕರೆಸ್ತಾರೆ, ಅವ್ರ ಹತ್ರ ಜ್ಯೋತಿಷಗಳು ಕೇಳ್ತಾರೆ. ಸೊ ಅದಾದಮೇಲೆ ನೆಕ್ಸ್ಟು ಒಂದು ಟೀಮ್, ಒಂದು ತಂಡ, ಯಜಮಾನ್ ತಂಡ. ಸೊ ನೀವು ಹೀರೋಯಿನ ನೋಡಿರ್ತೀರ ಮಧು ಅಂತ, ಇನ್ಸ್ಟಾಗ್ರಾಮ್ ಅವರು ಕೂಡ ಸ್ವಲ್ಪ ರೀಲ್ಸ್ ಎಲ್ಲ ಮಾಡ್ತಿರ್ತಾರೆ. ಈಗ ಲೈಕ್ ಸೀರಿಯಲ್ಗೆ ಬಂದಿದ್ದಾರೆ, ಅವರು ಕೂಡ ಕಂಗ್ರ್ಯಾಚುಲೇಷನ್ಸ್. ಸೊ ಯಾರೋ ಒಬ್ರು ಅಟ್ಲೀಸ್ಟ್ ಇನ್ಸ್ಟಾಗ್ರಾಮಿಂದನೂ ಬರ್ತಾರಲ್ಲ, ನಮ್ಗೆ ತುಂಬ ಖುಷಿ ಆಗುತ್ತೆ ಆ್ಯಕ್ಚುಲಿ. ಆ್ಯಂಡ್ ಗೈಸ್, ಇವತ್ತಿನ ಎಪಿಸೋಡ್ನಲ್ಲಿ ಸ್ವಲ್ಪ ಮಜಾ ಇರುತ್ತೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಮಜಾ ಟಾಕೀಸ್ ಟೀಮ್ ಒಳಗಡೆ ಬಂದಿದೆ, ಸ್ವಲ್ಪ ಇವತ್ತು ನೋಡ್ಬೋದು ಅಂತ ಅಂದ್ಕೊಂಡಿದ್ವಿ. ಸೊ ನೋಡೋಣ ಫುಲ್ ಎಪಿಸೋಡ್ ನೋಡಾದ್ಮೇಲೆ ಏನಾಗುತ್ತೆ ಅಂತಕ್ಕಂಥ ಅದನ್ನು ಕೂಡ ರಿವ್ಯೂ ಮಾಡ್ತೀವಿ. ಸಿಗೋಣ ಗೈಸ್ ಮುಂದಿನ ನೋಡೋದಲ್ಲಿ. ಅಲ್ಲಿ ತನಕ ಬಾಯ್.